ಹಾಯ್ ಫ್ರೆಂಡ್ಸ್, ನಿನ್ನೆ ನಮ್ಮ ಇಂಡಿಯಾದಲ್ಲಿ ಚೀಪೆಸ್ಟ್ 5G ಫೋನ್ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ 5G ಫೋನ್ ಅಂದರೆ 25 ಎಬೋ ಇತ್ತು. ಈಗ ಕರೆಕ್ಟಾಗಿ 21,000ಗೇನೆ ಮೋಟೋ ಕಡೆಯಿಂದ ಒಂದು 5G ಫೋನ್ ಆದರೆ ನೋಡ್ತಿದ್ದೀವಿ ನಾವು. ಇದರ ಸೀರೀಸ್ ನೋಡಿಕೊಂಡ್ರೆ ಮೋಟೋ G5G ಅಂತ ಲಾಂಚ್ ಮಾಡಿದ್ದಾರೆ. ಇದ್ರ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ನೋಡೋಣ, ಹಂಗೆ ಈ ಪ್ರೈಸ್ ರೇಂಜಿಗೆ ವರ್ತಾ ಅಲ್ವಾ ಅಂತ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಬನ್ನಿ ವಿಡಿಯೋನಾದರೆ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದು ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗಿದೆ. 6GB RAM 128GB ಸ್ಟೋರೇಜ್ ಜೊತೆ. ಇದು ಹೈಬ್ರಿಡ್ ಸ್ಲಾಟ್ ಜೊತೆ ಬರ್ತಿದೆ. ನೀವು 2 ಸಿಮ್ ಕಾರ್ಡ್ ಆದರೂ ಇಡ್ಬೋದು, ಇಲ್ಲ ಒಂದು ಸಿಮ್ ಕಾರ್ಡ್ ಇಲ್ಲ ಒಂದು ಮೆಮೊರಿ ಕಾರ್ಡ್ ಆದರೂ ಡಿಸಿಷನ್ ತಗೋಬೇಕು. ನೀವು ಮೆಮೊರಿ ಕಾರ್ಡ್ ಹಾಕೊಂಡು 1TBವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇನ್ನು ಇದರ ಡಿಸ್ಪ್ಲೇ ನೋಡಿಕೊಂಡ್ರೆ 6.67 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇದೆ. ಇದು LCD ಪ್ಯಾನಲ್, AMOLED ಡಿಸ್ಪ್ಲೇ ಅಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಇದ್ರ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದರೆ ಮೈನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ಇದೆ. ಇದು f1.79 ಎಪೆಚರ್ ಜೊತೆ ಬರ್ತಿದೆ. ಎಪೆಚರ್ ಅಂದರೆ ನಿಮಗೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಎಪೆಚರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಖಂಡಿತ ಅದು ನೋಡ್ರಿ. ಕ್ಯಾಮ್ರಾದಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದು ಮೇಲೆ ಐಕಾರ್ಡ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ರಿ. ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ನೋಡ್ಕೊಂಡ್ರೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು f2.2 ಎಪೆಚರ್ ಜೊತೆ ಸಿಗ್ತಿದೆ. ಥರ್ಡ್ ಸೆನ್ಸಾರ್ ನೋಡ್ಕೊಂಡ್ರೆ 2 ಮೆಗಾಪಿಕ್ಸೆಲ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು f2.2 ಎಪೆಚರ್ ಜೊತೆ ಸಿಗ್ತಿದೆ. ಇದು ಮೈಕ್ರೋ ಶಾಟ್ಸ್ಗೋಸ್ಕರ, ಬೊಕೆ ಎಫೆಕ್ಟ್ಗೋಸ್ಕರ ಯೂಸ್ ಆಗುತ್ತೆ. ಇನ್ನು ಫ್ರಂಟ್ ನೋಡ್ಕೊಂಡ್ರೆ ನಮಗೆ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು f2.25 ಎಪೆಚರ್ ಜೊತೆ ಸಿಗ್ತಿದೆ. ಇನ್ನು ಬ್ಯಾಟ್ರಿ ಡಿಪಾರ್ಟ್ಮೆಂಟಿಗೆ ಬಂದರೆ ನಾವು 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ವಿತ್ 20 ವಾಟ್ ಫಾಸ್ಟ್ ಚಾರ್ಜರ್ ಜೊತೆ ಬರ್ತಿದೆ. ಇನ್ ದ ಬಾಕ್ಸ್ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಜೊತೆ ಬರ್ತಿದೆ. ಪ್ಯೂರ್ ಸ್ಟಾಕ್ ಆ್ಯಂಡ್ರಾಯ್ಡ್, ಒಂದೇ ಒಂದು ಬ್ಲೋಟ್ವೇರು ಇರಲ್ಲ. ಒಳ್ಳೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದರಲ್ಲಿ. ಇನ್ನು ನೆಕ್ಸ್ಟ್ IP58 ರೆಸಿಸ್ಟೆಂಟ್ ಇದೆ. ನೀವು IP58 ರೆಸಿಸ್ಟೆಂಟ್ ಅಂದರೆ ಕಂಪ್ಲೀಟ್ ವಾಟ್ರಲ್ಲಿ ಸರ್ವೈವ್ ಆಗುತ್ತೆ ಅಂದ್ಕೋಬೇಡ್ರಿ. ಜಸ್ಟ್ ಮಾಮೂಲಿ ಮಳೆ, ಹನಿ, ತುಂತುರು ಮಳೆ ಈ ಥರದಕ್ಕಾದರೆ ಸರ್ವೈವ್ ಆಗುತ್ತೆ. ಡೀಪ್ ವಾಟರಲ್ಲಾದರೆ ಸರ್ವೈವ್ ಆಗಲ್ಲ. ಇದು IP ರೇಟಿಂಗ್ ಬಗ್ಗೆನೂ ಹಾಗೆ ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕಾರ್ಡ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ರಿ. ನೆಕ್ಸ್ಟ್ ಇದರಲ್ಲಿ ಕ್ಲಾಕ್ ಸ್ಪೀಡ್ ನೋಡಿಕೊಂಡ್ರೆ ನಮಗೆ ಪ್ರೈಮರಿ ಕ್ಲಾಕ್ ಸ್ಪೀಡ್ ನೋಡಿಕೊಂಡ್ರೆ 2.25 GHz ತನಕ ಇದೆ. ಇನ್ನು ನೆಟ್ವರ್ಕು ಆ್ಯಂಡ್ ಮೇಯ್ನ್ ಹೈಲೈಟ್ ಇದೇನೆ, ನೆಟ್ವರ್ಕ್ ಕನೆಕ್ಟಿವಿಟಿ ಆ್ಯಂಡ್ ಪ್ರೊಸೆಸರ್. ಇದರಲ್ಲಿ ನೋಡಿಕೊಂಡ್ರೆ ಸ್ನ್ಯಾಪ್ಡ್ರ್ಯಾಗನ್ 750G ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದೊಂದು 5G ಸಪೋರ್ಟ್, ಮಿಡ್ ಆ್ಯಂಡ್ 5G ಸಪೋರ್ಟ್ ಪ್ರೊಸೆಸರ್ ಅಂತ ಹೇಳ್ತೀನಿ. ಗೇಮಿಂಗ್ ಎಕ್ಸ್ಪೀರಿಯೆನ್ಸು ಒಳ್ಳೆ ಚೆನ್ನಾಗೇ ಇರುತ್ತೆ. ಈಗ ಸ್ನ್ಯಾಪ್ಡ್ರ್ಯಾಗನ್ 730G ಇವು ಕಂಪೇರ್ ಮಾಡಿದ್ರೆ ಇನ್ನೂ 5 to 6% ಇನ್ಕ್ರೀಸ್ ಆಗುತ್ತೆ ಗೇಮಿಂಗ್ ಪರ್ಫಾರ್ಮೆನ್ಸು ನಿಮಗೆ. ಇನ್ನು ನೆಕ್ಸ್ಟ್ ಇದರಲ್ಲಿ NFC ಸಪೋರ್ಟ್ ಇದೆ. ಇದು 2 ಕಲರ್ಸಲ್ಲಿ ಲಾಂಚ್ ಮಾಡಿದ್ದಾರೆ. 2 ಡಿಫ್ರೆಂಟ್ ಕಲರ್, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರೀನ್ ಮೇಲೆ ನೋಡ್ರಿ 2 ಡಿಫ್ರೆಂಟ್ ಕಲರ್ಸ್. ನೀವು ಇದು ಫಸ್ಟ್ ಸೇಲ್ ನೋಡ್ಕೊಂಡ್ರೆ December 7th ಫಸ್ಟ್ ಸೇಲಿಗೆ ಬರ್ತಿದೆ ಮಧ್ಯಾಹ್ನ. ಯಾರ್ಯಾರಾದರೆ ಈ ಬಜೆಟಲ್ಲಿ ಒಂದು 5G ಫೋನ್ ಬೇಕಂದ್ಕೊಂತೀರ, ನಾನು ಚೈನೀಸ್ ಬ್ರ್ಯಾಂಡಲ್ಲಿ ಒಳ್ಳೆ ಆಪ್ಷನ್ನು ಆ್ಯಂಡ್ ಈ ಪ್ರೈಸ್ ಪಾಯಿಂಟಲ್ಲಿ ಖಂಡಿತ ನೀವು ಕೊಟ್ಟು ತಗೋಬೋದು. ಇಲ್ಲ ವೆಯ್ಟ್ ಮಾಡ್ತೀವಿ ಅನ್ನೋದಾದರೆ ನೆಕ್ಸ್ಟ್ ಇಯರ್ ಫೆಬ್ರವರಿಯಲ್ಲಿ ಬರೋ ಮೊಬೈಲ್ಸ್ ಎಲ್ಲ ಮ್ಯಾಕ್ಸಿಮಮ್ 5G ಜೊತೆನೇ ಲಾಂಚ್ ಆಗ್ತವೆ. ವೆಯ್ಟ್ ಮಾಡೋಂಗಿದ್ರೆ ವೆಯ್ಟ್ ಮಾಡಿರಿ, ಇನ್ನು 15,000 ಅಂಡರೇ ನಿಮ್ಗೆ 5G ಫೋನ್ ಸಿಗ್ತವೆ. ಈಗ ನೋಡ್ಕೊಂಡ್ರೆ ಇದೇ ಚೀಪೆಸ್ಟ್ 5G ಫೋನ್. OnePlus Nord ಇದೆ, ಅದು 25,000 ಎಬೋ ಇದೆ. ಇದು ಬಜೆಟಲ್ಲಿ 5G ಫೋನ್. ಆದರೆ ನನ್ನ ಒಪಿನಿಯನ್ ಕೇಳೋದಾದರೆ ಈ ಫೋನ್ಗೆ 21,000 ಕೊಡ್ಬೋದಾ ಈ ಸ್ಪೆಸಿಫಿಕೇಶನ್ ಜೊತೆ ಅಂದರೆ ಖಂಡಿತ ನಾನಾದರೆ ಕೊಟ್ಟು ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಸ್ಪೆಸಿಫಿಕೇಷನ್ಸು. ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಹೋಗಿ ಸೇಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪರ್ಚೇಸ್ ಮಾಡಿರಿ. ಆ್ಯಂಡ್ ದಿಸ್ ಈಸ್ ಯುವರ್ ಪವನ್ ಸೈನಿಂಗ್ ಅಪ್. ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ. ನಾವು